ಮಮ್ಮಿ, ಜಾನ್ವಿ, ಮಾವ, ಆಲ್ ಮೈ ಡಿಯರ್ ಫ್ಯಾಮಿಲಿ. ಓ ಬಂದ್ಬಿಟ್ರಲ್ಲ ಕರೆ ಬರ್ತಾ ಇದ್ದೀರಾ? ಖುಷಿಯಾಗಿದ್ಯಾ? ಬನ್ನಿ ತಗೊಳ್ಳಿ ಸ್ವೀಟು. ಇರಿ ಮಮ್ಮಿ, ತಗೋ ಸ್ವೀಟು. ಯಾಕೋ? ಇರು ಮಮ್ಮಿ. ಏನ್ ಲಕ್ಕಿ ಇಷ್ಟು ಸಂತೋಷವಾಗಿದೆಯಾ? ಹ್ಞೂ ಮಾವ, ವಿಷಯ ಕೇಳಿದ್ರೆ ನನಗಿಂತ ಜಾಸ್ತಿ ಖುಷಿ ನೀವೇ ಪಡ್ತೀರಾ. ಜಾನು, ನಾನ್ ಹೇಳೋ ವಿಷಯ ಕೇಳಕ್ಕೆ ನೀನ್ ರೆಡಿ ಇದೆಯಾ ತಾನೆ? ನಾವೆಲ್ಲ ರೆಡಿ ಇದೀವಿ ಲಕ್ಕಿ, ನೀನ್ ಹೇಳು. ಧರ್ಮೇಂದ್ರ ದಿವಾನ್ ಫ್ಯಾಮಿಲಿಗೆ ಹೇಳ್ ಮಾಡಿಸಿದ ನ್ಯೂಸ್ ಇದು. ಈ ನ್ಯೂಸ್ ನ ನಾವೇ ಫಸ್ಟ್ ಬ್ರೇಕ್ ಮಾಡ್ತಾ ಇದೀವಿ. ಇದು ಬ್ರೇಕಿಂಗ್ ನ್ಯೂಸ್ ಮಾವ. ಈ ವರ್ಷನು ಫುಡ್ ಪ್ರಾಡಕ್ಟ್ ಸೆಟ್ ಅಲ್ಲಿ ಧರ್ಮೇಂದ್ರ ದಿವಾನ್ ಕಂಪ್ನಿನೇ ನಂಬರ್ 1 ಸ್ಥಾನನ ತನ್ನದಾಗಿಸ್ಕೊಂಡಿದೆ ಅಂತ ಕಾರ್ಪೊರೇಷನ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಮಾವ, ಈ ಸಲನು ಮಾರ್ಕೆಟ್ ಅಲ್ಲಿ ನೀವೇ ಕಿಂಗು. ವಾ, ಕೇಳಿ ತುಂಬಾ ಸಂತೋಷ ಆಯ್ತು. ವಾವ್ ಲಕ್ಕಿ, ನಂಬರ್ 1 ಅಂತ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಆಗ್ಲೇಬೇಕು. ನಮ್ ಕಂಪನಿ ಎಫರ್ಟ್ ಎಷ್ಟಿದೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನಾನ್ ನೋಡು, ಇಂಟ್ರೆಸ್ಟಿಂಗ್ ವಿಚಾರನ ಹೇಳದೆ ಮರ್ತ್ಬಿಟ್ಟೆ. ಏನದು? ವಸುಂಧರಾ ಗ್ರೂಪ್ ಕಂಪನಿ ನಮ್ಮನ್ನ ಫಾಲೋ ಮಾಡಕ್ ಬಂದು ಇವಾಗ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಕರೆಕ್ಟ್, ವಿ ಆರ್ ಆಲ್ವೇಸ್ ನಂಬರ್ 1. ಯಾವಾಗ್ಲೂ ನಾವು ಮುಂದೆ ಇರ್ಬೇಕು, ಅವರು ನಮ್ ಹಿಂದೆನೆ ಇರ್ಬೇಕು. ಹಾಗ್ ನೋಡಕ್ ಹೋದ್ರೆ ನಮ್ ಮುಂದೆ ಅವರು ಗೆಲ್ಲೋಕಾಗ್ದೆ ಸೋತಿದಾರಷ್ಟೇ. ಜಾನು, ಬಿಸ್ನೆಸ್ ಅಲ್ಲಿ ಯಾವತ್ತೂ ಎದುರಾಡಿ ಸೋಲ್ತಾನೆ ಇರ್ಕೂಡ್ದು. ಕಾಂಪಿಟಿಷನ್ ಅನ್ನೋದು ಇಟ್ ಶುಡ್ ಬಿ ಆನ್ ಈಕ್ವಲ್ ಲೆವೆಲ್. ನನ್ಗೆ ಅರ್ಥ ಆಯ್ತು ಬಿಡಿ ಡ್ಯಾಡ್. ನಿಮ್ಗೆ ನಮ್ ಕಂಪನಿ ನಂಬರ್ 1 ಬಂದಿದೆ ಅನ್ನೋ ಖುಷಿಗಿಂತ ಆ ಸಿಂಧು ಸೆಕೆಂಡ್ ಪ್ಲೇಸಿಗೆ ಹೋದ್ಲು ಅನ್ನೋ ಬೇಜಾರೇ ಜಾಸ್ತಿ ಇದೆ ಅಲ್ವಾ? ನಾನೆಲ್ಲಮ್ಮ ಹೇಳಿದೆ. ಒಂದ್ ಸೆಕೆಂಡ್, ನಂದಿನ್ನು ಮಾತೇ ಮುಗ್ದಿಲ್ಲ. ನನಗೆ ವಸುಂಧರಾ ಫ್ಯಾಮಿಲಿಯಿಂದ ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಏನಪ್ಪಾ ಅಂದ್ರೆ, ವಸುಂಧರಾ ಫ್ಯಾಮಿಲಿ ಫುಡ್ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ನ ನೋಡ್ಕೊಳ್ಳೋ ಜವಾಬ್ದಾರಿನ ಭವಾನಿ ಕೊಟ್ಟಿದಾರಂತೆ. ಹೌದಾ? ಭವಾನಿ ಆ ಡಿಪಾರ್ಟ್ಮೆಂಟ್ಗೆ ಇನ್ಚಾರ್ಜ್ ಆಗಿ ಬಂದಿದ್ದಾಳ? ಹೌದು ಮಾವ, ಖುದ್ದಾಗಿ ವಸುಂಧರಾ ಅವರೇ ಹ್ಯಾಂಡ್ ಓವರ್ ಮಾಡಿದಾರಂತೆ. ಭವಾನಿಗೆ ಜವಾಬ್ದಾರಿ ವಹಿಸಿದ್ದಾರೆ ಅಂದ್ರೆ ಅಲ್ಲೇನೋ ಬೇರೆದಾಗ್ತಿದೆ. ಇಷ್ಟು ಬೇಗ ವಸುಂಧರಾ ದ್ವೇಷ ಮರಿತಾಳೆ ಅನ್ನೋದು ಸಾಧ್ಯನೇ ಇಲ್ಲ. ಮೊದಲು ಸಿಂಧುಗೆ ಭವಾನಿಗೆ ಹುಷಾರಾಗಿರಿ ಅಂತ ಹೇಳ್ಬೇಕು. ಯಾರ್ ಬಂದ್ರೆ ಏನು, ಆ ವಸುಂಧರನೇ ಇಷ್ಟೊಂದು ಬಿಸ್ನೆಸ್ ಮೈಂಡ್ ಇಟ್ಕೊಂಡು ನಮ್ ಮುಂದೆ ಸೋತಿದ್ದಾಳೆ. ಇನ್ನು ಆ ಭವಾನಿ ಎಲ್ಲ ಯಾವ ಲೆಕ್ಕ ಅಲ್ವಾ ಡ್ಯಾಡ್? ಭವಾನಿಯಿಂದ ನಮ್ ಬ್ರ್ಯಾಂಡ್ಗೆ 1% ಅಷ್ಟು ನಷ್ಟ ಆಗೋದಕ್ ಸಾಧ್ಯನೇ ಇಲ್ಲ. ಇನ್ನು ಅವಳ ವ್ಯಾಲ್ಯೂನ ಕಳ್ಕೊಂತಾಳೆ ಅಷ್ಟೇ. ಜಾನು, ನಿನ್ ಪಾಲಿಗೆ ಬಂದಿದ್ದ ನೆನ್ಸ್ಕೊಂಡು ಸಂತೋಷ ಪಡು. ಅದು ನಿಜಾನೇ ಡ್ಯಾಡ್, ಯಾಕಂದ್ರೆ ನಮ್ಗೆ ಹೊಟ್ಟೆ ಉರಿ ಪಟ್ಕೊಳ್ಳೋ ಬುದ್ಧಿ ಇಲ್ವಲ್ಲ. ಲಕ್ಕಿ, ಇವಾಗ ನಾವ್ ಹೇಗೆ ಫುಡ್ ಪ್ರಾಡಕ್ಟ್ ಬಿಸ್ನೆಸ್ ಅಲ್ಲಿ ನಂಬರ್ 1 ಪ್ಲೇಸ್ ತಗೊಂಡಿದೀವೋ ಅದೇ ತರ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅಲ್ಲಿ ಕೂಡ ನಂಬರ್ 1 ಪ್ಲೇಸ್ ತಗೊಳ್ಳೇಬೇಕು. ಖಂಡಿತ ಜಾನು, ಅದ್ರ ಬಗ್ಗೆ ಡೌಟೇ ಬೇಡ. ಕರೆಕ್ಟ್ ಲಕ್ಕಿ, ನೀನ್ ಹೇಳಿದ್ದು 100% ಸರಿಯಾಗಿದೆ. ಕನ್ಸ್ಟ್ರಕ್ಷನ್ ಅಲ್ಲೂ ಕೂಡ ನಮ್ ಕಂಪ್ನಿನ ನಂಬರ್ 1 ಮಾಡೋಣ. ಸುಮ್ನೆ ಬಾಯಿ ಮಾತಾಡಿದ್ರೆ ಸಾಕಾಗಲ್ಲ. ಸಿಂಧು ತರ ಕಷ್ಟನೂ ಪಡಬೇಕು. ಏನು? ಆ ಸಿಂಧು ತರನಾ? ನಿಮ್ಗೆ ನಾನು ಎಷ್ಟೇ ಕಷ್ಟಪಟ್ಟು ಬಿಸ್ನೆಸ್ ನ ನಂಬರ್ 1 ಆಗಿ ತಂದ್ರು, ಏನೇ ಮಾಡಿದ್ರು ನಿಮ್ಗೆ ಆ ಸಿಂಧುನೇ ಬೆಸ್ಟ್ ಅಲ್ವಾ ಡ್ಯಾಡ್? ಛೇ, ಸಿಂಧು ಅವರೇ, ಸಿಂಧು ಅವರೇ, ಯಾಕೆ ಆಫೀಸಿಂದ ಬೇಗ ಬಂದ್ಬಿಟ್ರಿ? ಹುಷಾರಾಗಿದ್ದೀರಾ ತಾನೆ? ಹಾ ವಿರಾಟ್, ಹುಷಾರಾಗಿದ್ದೀನಿ. ಹಾಗನ್ನಿಸ್ತಾ ಇಲ್ವಲ್ಲ? ಹಾಗೇನಿಲ್ಲ ವಿರಾಟ್, ನನಗೇನೂ ಆಗಿಲ್ಲ, ನಾನು ಆರಾಮಾಗಿ ಇದ್ದೀನಿ. ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಹಾಗೇನೂ ಇಲ್ವಲ್ಲ. ಏನೋ ಗೊತ್ತಿಲ್ಲ ಸಿಂಧು ಅವರೇ, ಇತ್ತೀಚೆಗೆ ನಿಮ್ಮ ಮುಖಾನೇ ಬೇರೆ ಇರುತ್ತೆ, ನಿಮ್ಮ ಮಾತೇ ಬೇರೆ ಇರುತ್ತೆ. ಹಾಗೇನೂ ಇಲ್ಲ ವಿರಾಟ್.
ಹೇಗಾದ್ರೂ ಮಾಡಿ ನನ್ನ ಕೈಯಲ್ಲಿರೋ ಫೈಲ್ ವಿರಾಟ್ ಗಮನಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲಾದ್ರೂ ಮುಚ್ಚಿಡ್ಬೇಕಲ್ಲ. ಹೌದು, ನೀವ್ಯಾಕಿನ್ನೂ ಇಲ್ಲೇ ಇದ್ದೀರಾ? ಯಾಕೆ ನಾನಿಲ್ಲಿರ್ಬಾರ್ದಾ? ಅಯ್ಯೋ ಹಾಗಲ್ಲ, ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಅಷ್ಟೇ. ನೀವು ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ನಾನು ಕಾಫಿ ತಗೊಂಡ್ಬರ್ತೀನಿ. ತಗೊಂಡು ಬನ್ನಿ, ಆದರೆ ಕಾಫಿ ಅವಶ್ಯಕತೆ ನನಗಿಲ್ಲ, ನಿಮಗಿದೆ. ನೋಡಿ, ನೀವು ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ. ಹಾಗೇನೂ ಇಲ್ಲ ವಿರಾಟ್. ನಿಮ್ಮ ಮನಸ್ಸೆಲ್ಲ ಅತ್ತಿಗೆ ಬಗ್ಗೆ, ಧರ್ಮೇಂದ್ರ ಅಂಕಲ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಯೋಚನೆ ಮಾಡೋಕ್ಕಾಗೋದಷ್ಟೇ ಅಂತ ನನಗನ್ನಿಸ್ಬಿಟ್ಟಿದೆ. ಇದನ್ನೆಲ್ಲ ಹೇಗೆ ಸರಿ ಮಾಡೋದು ವಿರಾಟ್? ಸಿಂಧು ಅವರೇ, ಇದು ಯಾವ ಫೈಲು? ಕೊಡಿ ಇಲ್ಲಿ. ಓ, ಧರ್ಮೇಂದ್ರ ದಿವಾನ್ ಅವರು. ಇವ್ರು ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ? ಸಿಂಧು ಏನಾದರೂ ಫೋನ್ ಮಾಡಿ ನನ್ನ ವಿಷಯ ಕೇಳ್ಬಿಟ್ಲಾ ಹೇಗೆ? ಹೇಳಿದ್ರೆ ಹೇಳ್ಕೊಳ್ಳಿ, ನಾನು ಯಾಕೆ ಹೆದರ್ಕೋಬೇಕು? ಅದೇನು ಅಂತ ಕೇಳೇ ಬಿಡ್ತೀನಿ. ಹಲೋ ಹಲೋ ಭವಾನಿ, ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಯಾಕೆ? ವಿಷಯ ಗೊತ್ತಾಯ್ತಮ್ಮ, ತುಂಬಾ ಸಂತೋಷ ಆಯ್ತು. ಐ ಜಸ್ಟ್ ವಾಂಟೆಡ್ ಟು ವಿಶ್ ಯು ಕಂಗ್ರ್ಯಾಚುಲೇಷನ್ಸ್ ಟು ಚೀಫ್ ಆಫ್ ಫುಡ್ ಡಿಪಾರ್ಟ್ಮೆಂಟ್, ವಸುಂಧರಾಸ್ ಕಂಪನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನಮ್ಮ ನನ್ ಸಾರ್ ಅಂತ? ನಾನಿನ್ ಡ್ಯಾಡಿ ಅಲ್ವಾ? ಅದು ಆಗ. ಈಗ ನೀವು ನನಗೆ ಸರ್. ಯಾಕೆಂದ್ರೆ ಇಷ್ಟು ದಿನ ಈ ಫುಡ್ ಪ್ರಾಡಕ್ಟ್ ಬಿಸ್ನೆಸ್ನಲ್ಲಿ ನೀವು ನಂಬರ್ 1 ಸ್ಥಾನದಲ್ಲಿದ್ರಿ. ಆದ್ರೆ ಇವತ್ತಿಂದ ಅದೇ ಫುಡ್ ಪ್ರಾಡಕ್ಟ್ ಬಿಸ್ನೆಸ್ನಲ್ಲಿ ನಾನು ಅಕ್ಕಾಡಕ್ಕಿಳಿತಾ ಇದ್ದೀನಿ. ಯು ಆರ್ ಮೈ ಬಿಸ್ನೆಸ್ ಕಾಂಪಿಟೇಟರ್ ಹೆನ್ಸ್ ಫೋರ್ತ್. ಬಿಸ್ನೆಸ್ನಲ್ಲಿ ಕಾಂಪಿಟೇಟರ್ ಆಗಿರೋ ವ್ಯಕ್ತಿನ ಹೇಗೆ ಸಂಬಂಧಿಕರಾಗಿ ನೋಡೋಕ್ಕಾಗತ್ತೆ? ಅದು ನನ್ನ ಬಿಸ್ನೆಸ್ ಎಥಿಕ್ಸ್ ಅಲ್ಲ. ಬಿಸ್ನೆಸ್ಸು ರಿಲೇಶನ್ಶಿಪ್ಪು ಒಂದೇನಾ? ಹೇಗಾದ್ರೂ ಅನ್ಕೊಳ್ಳಿ, ಆದ್ರೆ ನಾನು ಬಿಸ್ನೆಸ್ನಲ್ಲಿ ಎದುರಾಳಿಗಳನ್ನ ಶತ್ರುಗಳ ಹಾಗೆ ನೋಡೋದು. ಯಾಕಮ್ಮ ನಿನ್ ಮಾತು ಒಂಥರ ಇದೆ? ಎನಿವೇಸ್, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಥ್ಯಾಂಕ್ ಯು.